ನಾವು ಈ ಊಟನ ಅಲ್ಲಿ ಮಂಗಳೂರಲ್ಲಿ ಹೋಗಿ ತಿನ್ಬೇಕಾಗಿತ್ತು, ಅದೇ ಕೆಲಸಕ್ಕೆ ಹೋಗಿ ಮೀನು ಊಟ ಇದಂದ್ರೆ ಅಂದ್ರೆ ನಮ್ಮ ಹೊಸಕೋಟೆಯಲ್ಲಿ ಬಂದಿರೋದಕ್ಕೆ ನಮಗೆಲ್ಲ ತುಂಬಾ ಸಂತೋಷವಾಗುತ್ತೆ. ಮಂಗಳೂರು ಟೈಪ್ ಇದೆ ಸರ್. ಸೇಮ್ ಮಂಗಳೂರು ಟೈಪ್ ಇದೆಯಾ? ಪ್ರೈಸ್ ಎಲ್ಲ ನಿಮಗೆ ನಾರ್ಮಲ್ सर ನಾವು ಬಿಲ್ಡಿಂಗ್ ಕೆಲಸ ಮಾಡೋದು ಸರ್. ನಾವು ಬಂದು ಈ ತರ ಫೈವ್ ಸ್ಟಾರ್ ಹೋಟೆಲ್ ತಿನ್ನಕ್ಕಾಗತ್ತ? ನಾವು रेस्पेक्ट भी मिल रहा है हमको, वो भी हमको थोड़ा अच्छा लग रहा है. ಇವತ್ತು ನಾನ್ ಬಂದಿರೋದು ಹೊಸಕೋಟೆಯಲ್ಲೇ ಹೊಸದಾಗಿ ಲೊಕೇಟ್ ಆಗಿರೋ ಅಜ್ಜಿ ಮನೆ ದಿ ಕರಾವಳಿ ಕಿಂಗ್ಡಮ್, ಈ ಒಂದು ಅಥೆಂಟಿಕ್ ಸೀ ಫುಡ್ ರೆಸ್ಟೋರೆಂಟ್ಗೆ. ಜಗನ್ ಬ್ರೋ, ಹೊಸಕೋಟೆಯಲ್ಲಿ ಎಷ್ಟೊಂದು ಹೋಟ್ಲ್ಗಳಿದೆ, ಈ ಹೋಟ್ಲ್ ಏನಕ್ಕೆ ಸ್ಪೆಷಲ್? ಈ ಹೋಟ್ಲಿಗೆ ಏನಕ್ಕೆ ಜನ ಬರಬೇಕು? ಈಗ ನಮ್ಮ ಹೋಟ್ಲ್ ಹೆಸರು ಅಜ್ಜಿ ಮನೆ ಅಂತ, ದಿ ಕರಾವಳಿ ಕಿಂಗ್ಡಮ್. ಈಗ ಹೊಸಕೋಟೆಯಲ್ಲಿ ನೀವು ನೋಡಿರ್ತಾರೆ ಎಲ್ಲ ಕಡೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅದೇ ಫೇಮಸ್. ನಾವೀಗ ಮಂಗಳೂರು ಶೈಲಿಯಲ್ಲಿ, ಈ ಕರಾವಳಿ ಶೈಲಿಯಲ್ಲಿ ಅಥೆಂಟಿಕೇಟ್ ಆಗಿ ಫಿಶ್ ಫುಡ್ ಎಲ್ಲರಿಗೂ ಸಿಗ್ಬೇಕಂತ ಫಿಶ್ ಫುಡ್ ನಾವು ರೆಡಿ ಮಾಡಿ ಎಲ್ಲರಿಗೂ. ಹೋಟ್ಲಲ್ಲಿ ಇನ್ನ ಏನೇನು ಮೆನ್ಯೂ ಏನೇನು ಸಿಗುತ್ತೆ? ನಮ್ಮ ಹೋಟ್ಲಲ್ಲಿ ನಿಮಗೆ ಮತ್ತಿ ಫಿಶ್ ಸಿಗುತ್ತೆ, ಬಾಂಗ್ಡಾ ತವಾ ಫ್ರೈ ಸಿಗುತ್ತೆ, ಬಾಂಗ್ಡಾ ಫಿಶ್ ಫ್ರೈ ಸಿಗುತ್ತೆ, ಅದೇ ರೀತಿ ಪ್ರಾನ್ಸ್ ಸಿಗುತ್ತೆ, ಕ್ರ್ಯಾಬ್ ಸಿಗುತ್ತೆ. ಯಾವಾಗ ಕೇಳ್ತೀನಿ ನೀವು ಫಿಶ್ ತಿನ್ನೋದ್ರೆ ನನಗೆ ಫಿಶ್ ಇಷ್ಟ ಇಲ್ಲ ಅಣ್ಣ, ನಾನು ಯಾವಾಗೂ ತಿನ್ನಲ್ಲ ಅಂತೀಯ, ಬರೀ ಚಿಕನ್ ಅಂತೀಯಾ? ಒಂದ್ಸತಿ ನಮ್ಮ ಹೋಟ್ಲಿಗೆ ಒಂದ್ಸತಿ ಫಿಶ್ ಟೇಸ್ಟ್ ಮಾಡಿ ಟ್ರೈ ಮಾಡೋ ಒಂದ್ಸತಿ. ಹೌದಾ? ಒಂದೇ ಒಂದು ಪೀಸ್ ತಿಂತೀನಿ, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ಈರುಳ್ಳಿ ಹಾಕೊಬೇಕಾ ಇಲ್ಲ ಹಂಗೆ ತಿನ್ನೋದು? ಫಸ್ಟ್ ಈರುಳ್ಳಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಈರುಳ್ಳಿ ತಗೋ ಜೊತೆಯಲ್ಲಿ. ತುಂಬ ದಿವಸ ಆದ್ಮೇಲೆ ಫಿಶ್ ಟ್ರೈ ಮಾಡ್ತಾ ಇದ್ದೀನಿ. ನಾನು ಟೇಸ್ಟ್ ಮಾಡಿ ಚೆನ್ನಾಗಿದೆ. ಒಂದ್ಸರಿ ಮಂಗಳೂರಲ್ಲಿ ತಿಂದಿದ್ದೆ, ಸೇಮ್ ಇದೇ ಥರ ಟೇಸ್ಟ್ ಇತ್ತು. ಸೊ ಅದಾದ್ಮೇಲೆ ನನಗೆ ಇಲ್ಲೇ ಈ ಥರ ಟೇಸ್ಟ್ ಸಿಕ್ಕಿರೋದು. ಇದು ಬಾಂಗ್ಡಾ ತವಾ ಫ್ರೈ ಅಂತ. ನಾನು ಇಲ್ಲಿವರೆಗೂ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಅಂದರೆ ಲಾಸ್ಟ್ ಟೈಮ್ ಬಂದಾಗ ಪ್ರಾನ್ಸ್ ತಿಂದಿದ್ವಿ, ಈ ಸತಿ ಬಾಂಗ್ಡಾ ತವಾ ಫ್ರೈ ತಿಂದಿದ್ವಿ. ಒಳ್ಳೆ ಟೇಸ್ಟು. ಇದೆಲ್ಲ ಮಂಗಳೂರು ಕಡೆ ತಿಂದಿರ್ಬೋದು, ಆದರೆ ಇವಾಗ ಹೊಸಕೋಟೆಯಲ್ಲಿ ಅಜ್ಜಿ ಮನೆ ಅಂತ ಹೋಟ್ಲು ಮಾಡಿದ್ದಾರೆ, ಬಾಂಗ್ಡಾ ತವಾ ಫ್ರೈ ಅಂತ. ಚೆನ್ನಾಗಿದೆ. ಬನಾಲಲ್ಲಿ ಫಿಶ್ ಇದು ಹೊಸಕೋಟೆಯಲ್ಲೇ ಫಸ್ಟ್ ಟೈಮ್ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ. ನೋಡೋಕ್ಕಂತೂ ಸಕ್ಕತ್ತಾಗಿದೆ. ಫುಲ್ ಬೋನ್ಲೆಸ್ಸು, ಬೆಣ್ಣೆ ಥರ ಇದೆ, ಹಂಗೆ ಕೈಯಲ್ಲೇ ಮುರಿತಾ ಇದೆ. ಟೇಸ್ಟ್ ಮಾಡೋಣ. ನನ್ಗೆ ಅಷ್ಟೊಂದು ಫಿಶ್ ಇಷ್ಟ ಆಗಲ್ಲ, ಬಟ್ ಇದು ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ತಿನ್ನಕ್ಕೆ ಸೂಪರ್ ಆಗಿದೆ. ಒಂಥರ ಡಿಫ್ರೆಂಟ್ ಟೇಸ್ಟು. ಹೊಸಕೋಟೆಯಲ್ಲಿ ಯಾರೂ ಈ ಥರ ಮಾಡಿಲ್ಲ. ಒಂಥರ ಡಿಫ್ರೆಂಟ್ ಆಗಿದೆ, ಸಕ್ಕತ್ತಾಗಿದೆ ತಿನ್ನಕ್ಕೆ. ನೀವು ನೋಡಿ ಇಲ್ಲಿ ಬೋನ್ಲೆಸ್ ಫಿಶ್ ಇದು. ಇವ್ರದೇ ಸ್ಪೆಷಲ್ ರೆಸಿಪಿ ಚಟ್ನಿ ಕೂಡ ಅದ್ರ ಮೇಲೆ ಹಾಕಿದ್ದಾರೆ. ತಿನ್ನಕ್ಕಂದ್ರೂ ಸೂಪರ್ ಆಗಿದೆ. ಅಥೆಂಟಿಕ್ ಆಗಿರೋ ಮೀನೂಟ ಕೂಡ ಇಲ್ಲಿ ಸಿಗುತ್ತೆ. ಸೊ ಇದು ನಮ್ಮ ಕರಾವಳಿ ಹೋಟ್ಲ್ ಸ್ಪೆಷಲ್ ಊಟ ಇರುತ್ತೆ. ಇದರಲ್ಲಿ ಫಿಶ್ ಕರಿ ಇರುತ್ತೆ, ಇದೊಂದು ಫಿಶ್ ಪೀಸ್ ಇರುತ್ತೆ, ರೂಪ್ಚಂದ್ ಅಂತ. ರೈಸು, ಮುದ್ದೆ, ರಸಮ್ಮು, ಸ್ವೀಟ್. ನಿಮ್ಗೆ ಈ ಮೆನ್ಯೂಲಿರೋದು ಪ್ರತಿದಿನ ಸಿಗುತ್ತೆ. ನಾ ಫಸ್ಟ್ ಟೈಮ್ ಈ ಹೋಟ್ಲಿಗೆ ಬಂದಿರೋದು. ಏನೇನು ತಿಂದ್ರಿ? ಫಸ್ಟ್ ಟೈಮು ನನ್ಗೆ ಗೊತ್ತಿರಲಿಲ್ಲ ಇಲ್ಲಿ ಇರೋದು. ಆಮೇಲೆ ದಾರಿಯಲ್ಲಿ ನೋಡ್ಕೊಂಡು ಅಜ್ಜಿ ಮನೆ ಅಂತ ಹೇಳ್ಬಿಟ್ಟು, ನಾವು ಹೊಸಕೋಟೆ ಲೋಕಲ್ ಅವರೇ, ನನಗೆ ಗೊತ್ತಿರಲಿಲ್ಲ. ಆದರೆ ಇವಾಗ ನಾನು ಊಟ ಮಾಡಿದ್ದೀನಿ, ಮುದ್ದೆ ಊಟ ತಗೊಂಡೆ, ಏನೋ ಮೀನು ಮುದ್ದೆ ಊಟ ಚೆನ್ನಾಗಿದೆ. ನಾವು ಈ ಊಟನ ಅಲ್ಲಿ ಮಂಗಳೂರಲ್ಲಿ ಹೋಗಿ ತಿನ್ಬೇಕಾಗಿತ್ತು, ಅದೇ ಕೆಲಸಕ್ಕೆ ಹೋಗಿ ಮೀನು ಊಟ ಇದಂದ್ರೆ ಅಂದರೆ ನಮ್ಮ ಹೊಸಕೋಟೆಯಲ್ಲಿ ಬಂದಿರೋದಕ್ಕೆ ನಮಗೆಲ್ಲ ತುಂಬ ಸಂತೋಷವಾಗುತ್ತೆ. ಚೆನ್ನಾಗಿದೆ. हाँ भाई, अभी हमारा होटल में चिकन बिरयानी खा रहे हैं ना, कैसा है टेस्ट? हम तो फर्स्ट टाइम ये होटल में आया है, जो अभी जो दिया है सब थोड़ा अच्छा लग रहा है. ಅಣ್ಣ ಫಸ್ಟ್ ಟೈಮ್ ಈ ಹೋಟ್ಲಿಗೆ ಬರ್ತಾ ಇರೋದು? ಹಾಂ, ಫಸ್ಟ್ ಟೈಮ್. ಏನೇನು ಆರ್ಡರ್ ಮಾಡಿದ್ದೀರಾ ಅಣ್ಣ? ಸರ್ ಮೀನೂಟ ಆರ್ಡರ್ ಮಾಡಿದ್ದೀನಿ. ಮೀನೂಟ ತಗೊಂಡಿದ್ದೀರಾ? ತಗೊಂಡಿದ್ದೀನಿ. ಟೇಸ್ಟ್ ಹೆಂಗಿದೆ? ಸ್ವಲ್ಪ ತಿಂದಿದ್ದೀರಾ? ಮಂಗಳೂರು ಟೈಪ್ ಇದೆ ಸರ್. ಸೇಮ್ ಮಂಗಳೂರು ಟೈಪ್ ಇದೆಯಾ? ಒಳ್ಳೆ ಊಟ. ಮೊಟ್ಟೆ ಒಂದು ಕೊಡ್ತಾರೆ, ರೈಸು, ಒಂದು ಸ್ವೀಟ್ ಹಾಕ್ತಾರೆ. ಪ್ರೈಸ್ ಎಲ್ಲ ನಿಮಗೆ ನಾರ್ಮಲ್ ಸರ್ ನಾವು ಬಿಲ್ಡಿಂಗ್ ಕೆಲಸ ಮಾಡೋದು ಸರ್. ನಾವು ಬಂದು ಈ ಥರ ಫೈವ್ ಸ್ಟಾರ್ ಹೋಟೆಲ್ ತಿನ್ನಕ್ಕಾಗತ್ತ? ನಾವು